ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಸೂಪರ್ ಎಫೆಕ್ಟಿವ್ ಆಗಿರುವಂಥ ಫೇಸ್ ಮಾಸ್ಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಬೌಲ್ಗೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ಅದಕ್ಕೆ 1 ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿಣನ ಆ್ಯಡ್ ಮಾಡ್ಕೋಬೇಕು. ಮತ್ತು 1/2 ಸ್ಪೂನ್ ಆಗುವಷ್ಟು ಆಲೂವೆರಾ ಜೆಲ್ನ ಹಾಕ್ಕೋಬೇಕು. ನೀವು ಫ್ರೆಶ್ ಆಲೂವೆರಾ ಜೆಲ್ ಸಿಕ್ಕಿದ್ರೂ ಹಾಕ್ಕೋಬೋದು. ನಾನಿಲ್ಲಿ ಮಾಮಾ ಅರ್ತ್ ಅವ್ರದ್ದು ಆಲೂವೆರಾ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ತುಂಬ ನ್ಯಾಚುರಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡಿದ್ದೀನಿ, ಅದರಿಂದ ನಾನು ಇದನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ನಾನು ಏನೇನು ಪ್ರಾಡಕ್ಟ್ಸ್ನ ಐಟಮ್ಸ್ನ ಹಾಕ್ಕೋಬೇಕು ಅಂತ ಹೇಳ್ತಿದ್ದೀನಿ, ಮತ್ತು ಮುಂದೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಇಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬ ತೆಳುವಾಗೂ ಮಿಕ್ಸ್ ಮಾಡ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನೀವು ಫೇಸ್ಗೆ ಹಾಕಬೇಕಾದ್ರೆ ಅದು ಸ್ಕ್ರಬ್ ಮಾಡೋದಕ್ಕೆ ಈಸಿ ಆಗಬೇಕು. ಸೊ ಅದರಿಂದ ಕನ್ಸಿಸ್ಟೆನ್ಸಿ ಇದೇ ಥರ ನೋಡಿ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಫೇಸ್ ಮಾಸ್ಕ್ನ ಹಚ್ಚೋದಕ್ಕೂ ಮುಂಚೆ ನಾನೊಂದು ಬಿಸಿ ನೀರಿಗೆ ಕಾಟನ್ ಬಟ್ಟೆನ ಅದ್ಬಿಟ್ಟು ಫೇಸ್ಗೆ ಈ ರೀತಿ ಚೆನ್ನಾಗಿ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಯಾಕೆ ಮಾಡ್ಕೋತಾ ಇದ್ದೀನಿ ಅಂದರೆ, ಅದರಿಂದ ನಮ್ಮ ಮುಖದಲ್ಲಿರೋ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ನೀವು ಅಥವಾ ಸ್ಟೀಮ್ ಬೇಕಾದರೂ ತೊಗೋಬೋದು, ಇಲ್ಲ ಆಗಲ್ಲ ಅಂತ ಅಂದರೆ ಬಿಸಿ ನೀರಿಗೆ ಒಂದು ಕಾಟನ್ ಬಟ್ಟೆನ ಎದ್ಬಿಟ್ಟು ಈ ರೀತಿ ಒರೆಸ್ಕೊಂಡು ಆಮೇಲೆ ನೀವು ಅಪ್ಲೈ ಮಾಡ್ಕೋಬೋದು. ಈ ಫೇಸ್ ಮಾಸ್ಕ್ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ನಾನು ಅಪ್ಲೈ ಮಾಡ್ಕೋತಿದ್ದೀನಿ. ತುಂಬ ರಫ್ ಆಗಿ ಸ್ಕ್ರಬ್ ಮಾಡಬಾರ್ದು, ಜೆಂಟಲಾಗಿ ಮಾಡಿದ್ರೆ ಸಾಕು. ಇದರಲ್ಲಿ ಬಳಸಿರೋ ಅಂಥ ಪದಾರ್ಥಗಳು ತುಂಬ ಸೇಫ್ ಮತ್ತು ತುಂಬ ಎಫೆಕ್ಟಿವ್ ಆಗಿ ಸ್ಕಿನ್ನ ನ್ಯಾಚುರಲಾಗಿ ಗ್ಲೋ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಚಿನ್ನಮ್ಮನೂ ಕೂಡ ಎದ್ಬಿಟ್ಲು. ಅವಳನ್ನ ಕೆಳಗಡೆ ಕೂರಿಸಿ ಅಂತೂ ವೀಡಿಯೋ ಮಾಡೋದಕ್ಕೆ ಅವಳು ಬಿಡೋದಿಲ್ಲ. ಸೊ ಅದಕ್ಕೆ ಅವಳನ್ನ ಎತ್ಕೊಂಡೇ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ನಾನು ಈ ಫೇಸ್ ಪ್ಯಾಕ್ನ ರೆಡಿ ಮಾಡೋದಕ್ಕೆ ಯೂಸ್ ಮಾಡಿರೋ ಅಂಥ ಪದಾರ್ಥಗಳಲ್ಲಿ ಮೊದಲನೇದಾಗಿ ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟಿಂದ ಸ್ಕಿನ್ ತುಂಬ ಬ್ರೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಆಯಿಲ್ನೆಸ್ನ ರೆಡ್ಯೂಸ್ ಮಾಡುತ್ತೆ. ಆಯಿಲ್ ಸ್ಕಿನ್ ಅವ್ರಿಗಂತೂ ಇದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಇದು ಸ್ಕಿನ್ನ ಸ್ಮೂತ್ ಮಾಡುತ್ತೆ. ಸೆಕೆಂಡ್, ಮೊಸರಿಂದ ಏನು ಬೆನಿಫಿಟ್ ಇದೆ ಅಂತ ಅಂದರೆ, ಇದು ಸ್ಕಿನ್ನಲ್ಲಿ ವ್ರಿಂಕಲ್ಸ್ ಇರುತ್ತಲ್ಲ, ಸುಕ್ಕಲು ಬಂದಿರೋ ಥರ, ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಸ್ಕಿನ್ನಲ್ಲಿ ಇರೋವಂಥ ಡಾರ್ಕ್ ಸ್ಪಾಟ್ಸ್ನ ಲೈಟ್ ಮಾಡುತ್ತೆ. ಮತ್ತು ಸ್ಕಿನ್ನಲ್ಲಿ ಏನಾದರೂ ಸನ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ಕೂಡ ರಿಪೇರ್ ಮಾಡುತ್ತೆ, ಸ್ಕಿನ್ನ ಸ್ಮೂತ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅರಿಶಿಣದ ಪುಡಿ, ಆಲೂವೆರಾನು ಕೂಡ ಅಷ್ಟೇ ಹೈಪರ್ ಪಿಗ್ಮೆಂಟೇಷನ್ ಮತ್ತು ಇನ್ಫ್ಲಮೇಟರಿ ಆ್ಯಂಟಿ ಆಕ್ಸಿಡೆಂಟ್ನ ಹೊಂದಿರೋದ್ರಿಂದ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಡಕ್ಟ್ ಆದ್ದರಿಂದ ಸ್ಕಿನ್ನ ನ್ಯಾಚುರಲ್ ಗ್ಲೋ ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ 5 ಮಿನಿಟ್ಸ್ ಬಿಟ್ಬಿಟ್ಟು ಅದು ಡ್ರೈ ಆದಮೇಲೆ ಇವಾಗ ಫೇಸ್ ವಾಶ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಫೇಸ್ ವಾಶ್ ಮಾಡೋದಕ್ಕೆ ನೀವು ಯಾವುದೇ ರೀತಿ ಸೋಪ್, ಬೇರೆ ಏನನ್ನು ಫೇಸ್ ವಾಶ್ ಏನನ್ನು ಕೂಡ ಬಳಸಬಾರ್ದು. ನಾರ್ಮಲ್ ವಾಟರಿಂದ ನೀವು ಫೇಸ್ ವಾಶ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಕಿನ್ ಎಷ್ಟು ಸ್ಮೂತಾಗಿದೆ ನೀವೇ ಅಬ್ಸರ್ವ್ ಮಾಡ್ಬೋದು. ಮೊದಲು ಯಾವ ರೀತಿ ಕಾಣ್ತಾ ಇತ್ತು, ಇವಾಗ ಲಾಸ್ಟಲ್ಲಿ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ ಫೇಸ್ಗೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆವಾಗ ನೀವೇ ಫಸ್ಟ್ ನೋಡ್ಬೋದು. ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಾನು ಮಾಡೋ ವಿಡಿಯೋ ನಿಮಗೆ ಯಾವ ಥರ ಯೂಸ್ಫುಲ್ ಆಗ್ತಿದೆ ಅಂತ. ಅದರಿಂದ ನನಗೂ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋನ ಹಾಕೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಲವ್ ಯು.